ಮತ್ತೊಂದು ಕಡೆ ಭಾರತೀಯ ಸೇನೆಯ ಶಕ್ತಿ ಪ್ರದರ್ಶನಕ್ಕೆ ಪಾಕ್ ಬೆದರ್ತಾ ಇದೆ. ಯಾಕೆ ಅಂತ ಅಂದ್ರೆ ಪಾಕಿಸ್ತಾನದ ಸಮೀಪದಲ್ಲೇ ಭಾರತೀಯ ಸೇನೆ ಸಮರಾಭ್ಯಾಸವನ್ನ ನಡೆಸ್ತಾ ಇದೆ. ಅಂದ್ರೆ ನೌಕಾದಳಕ್ಕೆ ಸಂಬಂಧಪಟ್ಟಂಗೆ. ಹೌದು, ಗುಜರಾತ್ನ ಪೋರ್ಬಂದರ್ನಲ್ಲಿ ನೌಕಾ ಸೇನೆ ತಾಲೀಮನ್ನ ಶುರು ಮಾಡಿದೆ. ಬಹುಶಃ ನಿನ್ನೆಯಿಂದನೇ ಈ ತಾಲೀಮ್ ಶುರುವಾಗಿದೆ. ನೌಕಾಪಡೆಯ ವಾರ್ನಿಂಗ್ ಏನಂತ, ತಂಟೆಗೆ ಬಂದ್ರೆ ತಟ್ಟು ಬಿಡ್ತೀವಿ ಅಂತ. ಈಗ ಆಲ್ರೆಡಿ ಭಾರತದ 3 ಸೇನೆಗಳ ಪೈಕಿ ನೌಕಾಪಡೆ ಮೊನ್ನೆಯಿಂದನೇ ಮೇಲಿನ ಮೇಲೆ ವಾರ್ನಿಂಗ್ ಕೊಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಏನಂತ, ಕಡಲೇನ್ ಬಹಳ ವಿಶಾಲ ಅಲ್ಲ, ನಮ್ಮ ಗುರಿ ತಲುಪದೇ ಇರುವಷ್ಟೇನು ದೂರ ಇಲ್ಲ ನೀವು. ಈ ರೀತಿಯಾದಂಥ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಂಥ ಭಾರತದ ನೌಕಾಪಡೆ ಇದೀಗ ಬಹಳಷ್ಟು ಕ್ಷಿಪಣಿಗಳ ಪರೀಕ್ಷೆಗಳನ್ನ ಕೂಡ ನಡೆಸ್ತಾ ಇದೆ. ಏನು ಬಹಳ ದೂರ ಅಲ್ಲ, ಪಾಕ್ನಿಂದ ಕೇವಲ 85 ನಾಟಿಕಲ್ ಮೈಲಿ ದೂರದಲ್ಲಿ ತಾಲೀಮನ್ನ ನಡೆಸ್ತಾ ಇದೆ. ಪಾಕಿಸ್ತಾನದ ಸೇನೆಯ ಚಲನವಲನ ಏನಿದೆ ಅನ್ನೋದರ ಮೇಲೆಯೂ ಕೂಡ ಭಾರತ ಕಣ್ಣನ್ನ ಇಟ್ಟಿದೆ. ಅಂತ ಅಂದ್ರೆ ಅರಬ್ಬಿ ಸಮುದ್ರದ ಭಾಗದಲ್ಲಿ ಇದೀಗ ಗ್ರೀನ್ ನೋಟಿಫಿಕೇಶನ್ ಕೂಡ ಜಾರಿ ಮಾಡಿದೆ. ಏನಿದು ಗ್ರೀನ್ ನೋಟಿಫಿಕೇಶನ್ ಅಂತ ಅಂದ್ರೆ ಒಂದು ಸಮರಾಭ್ಯಾಸವನ್ನ ನಡೆಸುವಂತ ನಿಟ್ಟಿನಲ್ಲಿ ಹೊರಡಿಸುವಂತ ಒಂದು ಪ್ರಕ್ರಿಯೆ. ಗ್ರೀನ್ ನೋಟಿಫಿಕೇಶನ್ ಸಮರಾಭ್ಯಾಸ ನಡೆಸ್ತಾ ಇದ್ದೀವಿ ಅಂತ. ಏಪ್ರಿಲ್ 30ರಿಂದ ಮೇ 3ನೇ ತಾರೀಕಿನವರೆಗೂ ಈ ಸಮರಾಭ್ಯಾಸ ನಡೆಯುತ್ತೆ. ಸಮರಾಭ್ಯಾಸದ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಹಡಗು, ದೋಣಿ, ವಿಮಾನ ಸಂಚರಿಸುವಂತ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯುದ್ಧಾಭ್ಯಾಸದ ಸಮಯದಲ್ಲಿ ಅಲರ್ಟ್ ಆಗಿರೋದಕ್ಕೆ ಸೂಚನೆಯನ್ನ ಕೊಡುವಂತ ನಿಟ್ಟಿನಲ್ಲೇ ಈ ಹಸಿರು ಪ್ರಕಟಣೆ ಅಥವಾ ಗ್ರೀನ್ ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿದೆ. ಅಂದ್ರೆ ಸಮುದ್ರಕ್ಕೆ ಸಂಬಂಧಪಟ್ಟಾಗೆ ಭಾರತದ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಈ ಸಮರಾಭ್ಯಾಸ ನಡೀತಾ ಇದೆ, ಅರಬ್ಬಿ ಸಮುದ್ರದ ಭಾಗದಲ್ಲಿ. ಆ ಟೈಮ್ನಲ್ಲಿ ಏನಾದರೂ ಅಲ್ಲಿ ವಿಮಾನಗಳು ಸಂಚರಿಸೋದು, ಹಡಗುಗಳು ಸಂಚರಿಸೋದು, ಇವರೆಲ್ಲ ಸ್ವಲ್ಪ ಎಚ್ಚರಿಕೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹಸಿರು ಪ್ರಕಟಣೆಯನ್ನು ಹೊರಡಿಸಲಾಗಿರುವಂಥದ್ದು. ಇದರ ಜೊತೆಗೇನೆ ಪಾಕಿಸ್ತಾನಕ್ಕೂ ನೇರವಾದಂಥ ಎಚ್ಚರಿಕೆಯನ್ನು ನೌಕಾಪಡೆ ಕೊಡುವಂಥದ್ದು ಮುಂದುವರಿತಾ ಇದೆ. ಸಮರಾಭ್ಯಾಸ ಕೂಡ ಬಹಳ ಜೋರಾಗಿ ಸಾಗ್ತಾ ಇದೆ.